ಏನೇನು ಶಾಶ್ವತವಾಗಿ ಇರಬಂದುದಿಲ್ಲ. ಇಲ್ಲೇನು ನಾವು ಶಾಶ್ವತವಾಗಿ ಇರ್ತೇವಂತದ ಏನೂ ಇಲ್ಲ. ನಮಗೆ ತಂದಿದ್ದು, ನಿಸರ್ಗ ತಂದಿದ್ದು, ದೇವರ ನಮ್ಮ ತಂದಿದ್ದು ಏನರೇ ಇಂಥವ ಮಾಡ್ಕೋತಿರುವಂತಲ್ಲ. ಸ್ವಲ್ಪ ನೋಡು, ಸ್ವಲ್ಪ ಕೇಳು, ನೋಡು ಕೇಳು, ಸ್ವಲ್ಪ ಯೋಚಿಸು. ಜಗತ್ತಿನ ದರ್ಶನವಾದೀತು. ದೇವ ನಿರ್ಮಾಣ ಮಾಡಿದಂಥ ಅದ್ಭುತ ಜಗತ್ತಿನ ದರ್ಶನ ಆಗ್ತದೆ. ಅಷ್ಟು ಅದ್ಭುತ ಶಕ್ತಿ ಅದ ನಿನಗೆ. ನೀನು ಆ ಕಡೆ ಒಂದಿಷ್ಟು ಮನಸ್ಸ ಮಾಡು, ಬರೇ ಇಲ್ಲೇ 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 ಅಂತ ಯಾಕೆ ಅದನ್ನೇ 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 ನೀನು ಹಾಗೆ ಮಾಡ್ಕೋತಿದ್ರೆ ಇನ್ನೆಷ್ಟು ದಿವಸ ಎಲ್ಲ ಯಾವುದಕ್ಕಾಗಿ ಬಂದೇವಿ ಅದನ್ನ ಮರ್ತೇವಿ. ನಾವು ಏನು ಮಾಡಕ್ಕೆ ಬಂದೇವಿ? ಏನಿಲ್ಲ. ಈ ವಿಶ್ವ ನೋಡಿ ಆನಂದ ಪಡೋದು ದೇವನ ಕಲಾಕೃತಿ, ಅದ್ಭುತ ಕಲಾಕೃತಿ. ನಾವೇನು ಮಾಡೋರದೇವಿ ಹೇಳಿ? ಏನು ಮಾಡೋರದೇವಿ? ಭಾಳ ಆದರೆ ಒಂದು ಮನೆ ಕಟ್ಟಬಹುದು. ಇನ್ನೊಂದು 1000 ವರ್ಷ ಬಿಟ್ಟು ಬಂದರೆ ನಮ್ಮ ಮನೆ ಎಲ್ಲಿರುವುದಿಲ್ಲ. ಹೌದಲ್ಲ ಹೇಳಿ? ಏನು ನಮ್ಮ ಹೆಸರು, ನಾವು ಹೋಗೋದ್ರಾಗೆ ನಮ್ಮ ಹೆಸರು ತೆಗೆದಿರ್ತಾರೆ. ನಾವೆಲ್ಲ ಹಾಕಿರ್ತೀವಿ ಮಸ್ತಾಗಿ ನಮ್ಮ ಹೆಸರು ಹಾಕುವುದಲ್ಲೇನು. ಈಗ ಯಾವುದರ ಗುಡ್ಡಕ್ಕೆ ಹೋಗುವಾಗ ಕೆಳಗೆ ಪಾಯರಿಗೆ ಹೆಸರು ಹಾಕಿರ್ತಾರೆ, ಮ್ಯಾಗ ಮ್ಯಾಗ ಮ್ಯಾಗ. ಎಷ್ಟು ಮಜಾ ಅದಾನ ಮನುಷ್ಯ. ಮತ್ತು ಹೆಸರು ಇವಂದಲ್ಲ, ಹೆಸರು ಇವಂದಲ್ಲ. ಇವ ಖಾಯ್ಮನೂ ಇರೋದಿಲ್ಲ. ಆ ಕಲ್ಲಿಗೆ ಇವ ಯಾರಂತ ಗೊತ್ತಿಲ್ಲ. ಯಾರು ಆ ಮನೆಗೆ ಯಾರಂತ ಗೊತ್ತದ ಏನು? ಯಾರು ಬೇಕಾದವರು ಬರ್ರಿ, ಅದು ಬರ್ರಿ ಅಂತದ್ದು. ನೀವು ಬರಬೇಡಿ, ನಮ್ಮ ಮಾಲೀಕ ಇವನೇ ಅಂತೂ ಒಂದರೆ ಮನೆ ಯಾವಾಗರೇ ಹೇಳಿದ್ದು. ಆದರೂ ಸಹಿತ ನಮಗೆ ಎಂಥ ಭಾವ, ಏನು ನಮ್ಮ ವಿಚಾರಗಳು. ಅಷ್ಟು ಮಾಡಿ ನಾನು ಅದ್ಭುತ ಕೆಲಸ ಮಾಡಿದೆ ಅಂತ ಹೊರಟ. ಏನು ಮಾಡಿದೆ ಅಂತ ಕೇಳಿದ್ರಲ್ಲಿ, ಏನು ಮಾಡಿ ಬಂದೆಪ್ಪ ಅಂತ ಕೇಳ್ದ ಅಂತ ತಿಳ್ಕೊಳ್ಳಿ. ಏನು ಹೇಳವ? ಮನೆ ಕಟ್ಟಿ ಬಂದೆ, ನೋಡು, ಒಂದಿಷ್ಟು ಕೆಳಗೆ ನೋಡು, ನಿನ್ನ ಮನೆ ಏನಾಗ್ಯದ ನೋಡು. ನಿನ್ನ ಹೆಸರು ತೆಗೆದಾರ, ನಿನ್ನ ಫೋಟೋ ತೆಗೆದಾರ, ಎಲ್ಲ ತೆಗೆದು ಸ್ವಚ್ಛ ಬಣ್ಣ ಹಚ್ಚಿ ತಮ್ಮದು ಹಚ್ಚಿಕೊಂಡಾರ. ಮತ್ತು ಅಲ್ಲಿರುವ ಕಲ್ಲೇನು ನೀ ಮಾಡಿದ್ದಲ್ಲ, ಮಣ್ಣೇನು ನೀ ಮಾಡಿದ್ದಲ್ಲ. ಅಲ್ಲಿದ 1-2 ಕಲ್ಲು ತಂದು ಇಲ್ಲಿಟ್ಟು ಅದ್ಭುತ. ಮಾಡಬಾರ್ದಂತಲ್ಲ, ಮಾಡಬೇಕು. ಇದಕ್ಕಾಗಿಯೇ ನಾವು ಬಂದವರು ಅಲ್ಲ. ಅದಕ್ಕಾಗಿ ಕಟ್ಟಬೇಕು, ಸುಂದರವಾದ ಮನೆ ಕಟ್ಟಬೇಕು, ಕಲೆ. ಆ ಬಳಿಕ ಸುಂದರವಾಗಿ ಒಳಗಿರಬೇಕು, ಅದು ಕಲೆ. ಸುಂದರ ಮನೆ ಕಟ್ಟದ ಹೆಂಗಿರ್ಬೇಕಂತ ಗೊತ್ತಿಲ್ಲ ಅಷ್ಟು. ಹಾಗೆ ಅದ್ಭುತ ಮನೆ, ಏನು ನೋಡಬೇಕು, ಅಷ್ಟು ಸುಂದರ ಮನೆ. ಆ ಬಳಿಕ ಹಣ್ಣ ಹಂಪಲ ಮನ್ಯಾಗ ತರಬಾರ್ದು. ಎಷ್ಟು ಚಲೋ ಚಲೋ ಹಣ್ಣ ಹಂಪಲಗಳು ತಂದ. ಏನು ತಂದ? ಒಂದು ಯಾವುದರೇ ಪ್ರಾಣಿ ತಂದು ಒಳಗೆ ಒಕ್ಕಿಸ ತಂದ. ನಂದು ಬಳಕ ಹೊರಗೆ ಹಂಗಿಡ್ತಾನೆ, ಹೊಟ್ಟಿಗೂ ಹಾಕಿದ. ಬರೀ ಇದ ಮಾಡೋದಿದ್ರೆ ಇಷ್ಟ್ಯಾಕೆ ದೇವರು ಇದನ್ನೆಲ್ಲ ಕೊಡೋದು ಯಾಕೆ ಕೊಡೋದು?
ದೊಡ್ಡದೊಂದು ಸುಂದರ ತೋಟ ಮಾಡ್ಯಾನ ಒಬ್ಬ, ಅಲ್ಲಿ ದನ ಬಿಟ್ಟಾನ ಒಳಗೆ. ಅದು ಹೂದೋಟ. ಪಶುವೇನು ಬಲ್ಲದು ಹಸುರೆಂದು ಎಳಸುತ್ತದೆ. ನಮ್ಮದು ಅದು ನಿಂದರೆ ಇರಲಿ ಮಂದಿದರೆ ಇರಲಿ, ತೋಟಂತೂ ಹಾಳಾಯಿತು. ತೋಟ ಮಾಡಿ ಇದನ್ನು ಅನುಭವಿಸಪ್ಪ ಅಂತ ತೋಟದ ಮಾಲೀಕ ಕೊಟ್ರೆ, ಈ ಮನುಷ್ಯ ಅಲ್ಲಿ ತನ್ನ ದನ ಬಿಟ್ಟ. ಅವೆಲ್ಲ ಹೂ ಇರೋದು ತಿನ್ನೋದಕ್ಕಲ್ಲ, ನೋಡೋದಕ್ಕೆ. ನಮ್ಮದು ಹಂಗಾಗ್ಯದ. ನಾವು ಒಂಥರ ಪಶುವೇನೋ ಬಲ್ಲದು ಹಸುರು ಅಂತ ಎಳಿಸ್ತದ. ಅದು ಹಸರು ನೋಡಿದ ಕೂಡಲೇ ಪಾಪದ ಗೊತ್ತಿಲ್ಲ, ಇವು ಗೊತ್ತದಲ್ಲ, ಇವನು ಹಂಗೆ ಮಾಡ್ತಾನ. ನಾವು ಆತ ಅಂದ, ಅದು ದನ ಕಾಯ ಅಲ್ಲೋ, ಅವರು ಹಸರದು ಅವ್ರ ಹೊಲದಾಗ ಹೋಗಿ ಹಸರು ಮೇಯಬಾರದು ಅಂದ. ಮಂದಿ ಹೊಲದಾಗ ಹೋಗಿ ಹಣ್ಣು ತಂದೆಲ್ಲ ಅಂತು. ಅದಕ್ಕೆ ನಿನ್ನ ನೋಡಿ ಹೊಕ್ಕೆ ಅಷ್ಟೇ, ನನಗಿಂತ ನೀನೇ ದೊಡ್ಡ ಪಶು. ಗೊತ್ತು ಇದ್ದು ನೀನು ಹಿಂಗೆ ಮಾಡ್ತೀವಿ, ನಮಗೆ ಗೊತ್ತಿಲ್ಲದೆ ಮಾಡ್ತೇವೆ ಅಷ್ಟೆ. ಎಷ್ಟು ಮಜಾದ. ಬುದ್ಧಿಯ ಸಾಮರ್ಥ್ಯ ಅತ್ಯದ್ಭುತ ಅದ. ಅದಕ್ಕಾಗಿ ನಾವು ಈ ವಿಶ್ವಕ್ಕೆ, ವಿಶ್ವಾತ್ಮನಿಗೆ ಸದಾ ಋಣಿಯಾಗಿರಬೇಕು, ಧನ್ಯತೆಗಳನ್ನು ಅರ್ಪಿಸಬೇಕು. ಅಂಥದೊಂದು ತಲೆ ಕೊಟ್ಟಾನ. ಅದನ್ನು ಚೆನ್ನಾಗಿ ಬಳಸು. ನಾವೇನು ಬಳಸಬೇಕಂದ ಕೂಡಲೇ ಮಹಾವಿಜ್ಞಾನಿನೇ ಆಗಬೇಕಂತಲ್ಲ, ನಾವು ವಿಶ್ವವನ್ನು ಅನುಭವಿಸುವವರಾಗಬೇಕು. ನಮಗೆ ಎಷ್ಟು ಸಾಧ್ಯದ ಅಷ್ಟು ವಿಶ್ವವನ್ನು ನೋಡೋ, ವಿಶ್ವವನ್ನು ಅರಿತುಕೊಳ್ಳೋ, ವಿಶ್ವದಲ್ಲಿ ಆನಂದ ಪಡೋ. ಅದು ಎಷ್ಟು ಅದ್ಭುತ. ಏನೆಲ್ಲ, ಏನು ಅವಕಾಶ, ಎಷ್ಟು ದೊಡ್ಡ ಅವಕಾಶ. ಇಂಥ ಅವಕಾಶವನ್ನು, ಜೀವನ ಅಂದ್ರೆ ಏನು? ಇದೊಂದು ಅವಕಾಶ, ಗೋಲ್ಡನ್ ಅಪಾರ್ಚುನಿಟಿ ಟು ಎಂಜಾಯ್ ದ ಬ್ಯೂಟಿ ಆಫ್ ದ ಯೂನಿವರ್ಸ್, the artistic creation of the divine. ಇದೇನು ಜಗತ್ತಂದ್ರೆ ಏನು ಸಾಮಾನ್ಯ, ಏನು ಅದ್ಭುತ ಕಲೆ ಹೇಳಿ. ಇದೊಂದು ಹೂವು ತಂದಿಟ್ಟಾರ, ಹಿಂಗೆ ಮಾಡಲಿಕ್ಕಾಗ್ತದೆ. ಎಂಥ ಕಲಾ ಇದು. ಅದಕ್ಕೇನೂ ಗೊತ್ತಿಲ್ಲ ಗಿಡಕ್ಕೆ, ಆದರೆ ಹಿಂಗೆ ಮಾಡ್ಯದ. ಎಷ್ಟು ಅದ್ಭುತ. ಅದಕ್ಕೆ ಹೆಂಗೆ ಗೊತ್ತಾಯ್ತು? ಇಲ್ಲಿ ಬಣ್ಣ ಬಿಳಿ ಹಚ್ಚಬೇಕು, ಇವಿಷ್ಟ ದಳಗಳಿರಬೇಕು, ಇಷ್ಟ ಕೇಸರಗಳಿರಬೇಕು, ಹಿಂಗೆ ಇರಬೇಕಂತ ಅದಕ್ಕೆ ಹೆಂಗೆ ಗೊತ್ತು? ಮತ್ತು ಹಂಗೆ ಮಾಡ್ತದೆ. ಎಂಥದೊಂದು ತಂತ್ರದ ಈ ಜಗತ್ತಿನೊಳಗೆ. ಅದಕ್ಕೆ ಗೊತ್ತಿಲ್ಲ, ಆದರೆ ಇದನ್ನು ಮಾಡ್ತದೆ. ಇದ ತಂತ್ರ. ನಮಗೆ ಮಾಡಕ್ಕೆ ಬರ್ತದೆ, ನಮಗೆ ಹರ್ಯಾಕೆ ಬರ್ತದೆ, ಹಾಳು ಮಾಡಕ್ಕೆ ಬರ್ತದೆ. ಆದರೆ ಇಂಥದೊಂದು ನಿರ್ಮಾಣ ಮಾಡಕ್ಕೆ ಬರದೆ. ಇದನ್ನೆಲ್ಲ ನೋಡಿದರೆ ಈ ಜಗತ್ತಿನ ಹಿಂದೆ ಏನಿರಬೇಕು, ಎಂಥ ಶಕ್ತಿ ಸಾಮರ್ಥ್ಯ ಇರಬೇಕು, ಏನು ಬುದ್ಧಿ ಇರಬೇಕು. ಅದಕ್ಕೆ ವಿಶ್ವ ಬುದ್ಧಿ ಅಂತಾರೆ, ಕಾಸ್ಮಿಕ್ ಇಂಟೆಲಿಜೆನ್ಸ್. ಎಷ್ಟು ಸೂಕ್ಷ್ಮ 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 ಎಲ್ಲವನ್ನ ರೂಪಿಸಿದ್ದು ಅದು. ಅಂಥ ಅದ್ಭುತ ಆ ಶಕ್ತಿ ನಮಗಿಂಥ ಅವಕಾಶಗಳನ್ನು ಕೊಟ್ಟರೆ ನಾವು ಇದರ ಬೆಲೆಯನ್ನು ಅರಿತುಕೊಂಡಿರಬೇಕು.
ವಸ್ತುಗಳ ಬೆಲೆ, ಇದರ ಬೆಲೆ ಎಷ್ಟು ಹೇಳಿ? ಎಲ್ಲ ಮಾಡಬಹುದು, ಇದನ್ನು ಮಾಡೋಕ್ಕಾಗ್ತದೆ? ಬಂಗಾರದಿಂದ ಇಂಥದೊಂದು ಹೂ ಮಾಡಬಹುದು, ಆದರೆ ಜೀವಂತ ಹೂ ಮಾಡೋಕ್ಕೆ ಬರೋದಿಲ್ಲ. ಏನು ದಳಗಳು, ಏನು ಬಣ್ಣಗಳು, ಏನು ಹಚ್ಚಿದ್ರೂ ಸಾಧ್ಯ ಇಲ್ಲ ಹಂಗೆ ಬಣ್ಣಗಳು. ಮತ್ತು ನಿನ್ನಿರಲಿಲ್ಲ. ಇದು ಭಾಳ ವಿಚಿತ್ರ. ಬೆಳಿಗ್ಗೆ ಎದ್ದು ಕೂಡಲೇ ಹಿಂಗೆ ನೋಡಿದೇವಿ, ಹೆಂಗೆ ಎಲ್ಲಿದ ಬಂತು, ಹೆಂಗೆ ಬಂತು ಯಾರಿಗೆ ಗೊತ್ತು. ಹರಿಯೋದಕ್ಕೆ ಕಲಿತೇವೆ ವಿನಃ ಅದನ್ನು ನೋಡಿ ವಿಚಾರ ಮಾಡೋದಕ್ಕೆ ಕಲೀಲಿಲ್ಲ. ಮಾಡಿದ್ರೆ ದೇವದರ್ಶನ ಆಗ್ತಿತ್ತು ಈ ಒಂದು ಹೂವಿನೊಳಗದ. ಅಷ್ಟು ಅದ್ಭುತ. ಎಲ್ಲರೂ ಹೇಳ್ತಾರೆ ದೇವರನ್ನು ಕಾಣೋದು ಬಹಳ ಕಷ್ಟ ಅಂತ. ಹೇಳುವುದಿಲ್ಲ? ಬಹಳ ಕಷ್ಟ. ಅದೇನು ಅನೇಕ ಜನ್ಮಗಳೇ ಬೇಕು ಅದಕ್ಕೆ. ಅದಕ್ಕೆ ಯಾಕೆ ಜನ್ಮಗಳು ಬೇಕು? ಇದನ್ನು ನೋಡಿ ಯೋಚಿಸು, ಇದರೊಳಗೆ ಕಾಣಿಸ್ತದ ಏನು ಅದ್ಭುತ ಕಲಾಕೃತಿ. ಮಾಡೋದಿಲ್ಲ. ಅದಾನ ಅನ್ನೋದಕ್ಕೆ ಈ ಹೂವು ಸಾಕ್ಷಿ. ಒಂದು ಸಣ್ಣ ಹೂವ ಎಷ್ಟು ಚಂದಿಲ್ಲ, ಹೋಗಿ ನೋಡಿ ಹೇಗದ. ಸುಮ್ಮನೆ ಹಿಡಿದು ನೋಡಿ ಏನೆಲ್ಲ ಆಕಾರ, ಮಾತು. 5 ದಳ ಅಂದರೆ 5 ದಳ. ಬಣ್ಣ ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ಅದಕ್ಕೇನು ಯಾರೇ ಬಣ್ಣ ಅದು ಮಾರುಕಟ್ಟೆಗೆ ಹೋಗಿ ಬಣ್ಣ ತಂದದೇನು? ಭೂಮಿ ಗಿಡ ಏನರೇ ಮಾಡ್ಯದೇನು? ಏನಿಲ್ಲ. ಮತ್ತು ಅದಕ್ಕೆ ಯಾರೇ ಇದು ಬೇರಿಗೆ ಬಣ್ಣ ಹಾಕ್ಯಾರೇನು? ಏನೂ ಹಾಕಿಲ್ಲ. ಸುವಾಸನೆ ಹಾಕ್ಯಾರೇನು? ಇಲ್ಲ, ಸುವಾಸನೆ ಹಾಕಿಲ್ಲ, ಕಸ ಹಾಕ್ಯಾರ. ಆದರೆ ಇಂಥದೊಂದು ಅದ್ಭುತ ವಸ್ತು ಅನ್ನೋದು ತಯಾರ ಮಾಡ್ಯದ. ಹೇಗಿರಬೇಕು? ಕಸದಿಂದ ಹಣ್ಣಿನೊಳಗೆ ರಸವನ್ನು ತುಂಬ್ಯ, ಕಸದಿಂದ ದುರ್ವಾಸನೆಯ ಕಸದಿಂದ ಸುವಾಸನೆಯ ಹೂವ ಮಾಡ್ಯದ. ಮನುಷ್ಯನೇ ಇದನ್ನೆಲ್ಲ ನೋಡು, ಕಂಡು, ಕೇಳು, ಕಾಣು, ಕೇಳು. ಅದರಿಂದ ಏನಾಗ್ತದೆ? ನಿನ್ನ ಜೀವನ ಅಮೃತ ಆಗ್ತದೆ. ಜೀವನ ಅಮೃತ ಆಗ್ತದೆ. ಈ ಜಗತ್ತಿನಲ್ಲಿ ಬದುಕೋದೇ ಒಂದು ಅದ್ಭುತ ಅನುಭವ ಆಗ್ತದೆ. ಎಂಥದೊಂದು ಕಲಾ ಇದು! ಬುದ್ಧಿ ಸಾಮರ್ಥ್ಯ ಇದು. ಇಂಥ ಬುದ್ಧಿಯನ್ನು ನೀನು ಎದಕ್ಕರೆ ಬಳಸಬೇಡ. ಸಣ್ಣ ಪುಟ್ಟ ಸಂಗತಿಗಳಿಗೆ ಇಡೀ ಜೀವನದ ತುಂಬ ಬುದ್ಧಿಯನ್ನು ಬಳಸಬೇಡ. ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು. ಆದರೆ ಉಳಿದ ಬುದ್ಧಿ ಸಾಮರ್ಥ್ಯವನ್ನೆಲ್ಲ ವಿಶ್ವಾನುಭವಕ್ಕಾಗಿ, ಸತ್ಯಾನುಭವಕ್ಕಾಗಿ, ವಿಶ್ವದ ಸೌಂದರ್ಯಾನುಭವಕ್ಕಾಗಿ, ಅದಕ್ಕಾಗಿ ನಾವೆಲ್ಲ ಈ ಜಗತ್ತಿಗೆ ಬಂದವರು. ಅಂಥ ಸಾಮರ್ಥ್ಯ ನಮಗದ, ನಮ್ಮ ತಲೆಯೊಳಗದ. ಅದು ಮನಸ್ಸು ಹೇಳ್ತದೆ, ಬುದ್ಧಿ ಹೇಳ್ತದೆ, ನನ್ನೊಂದಿಷ್ಟು ಚೆನ್ನಾಗಿ ಬಳಸು, ಸ್ವಲ್ಪ ಬಳಸು. ಕಣ್ಣುಗಳು ಹೇಳ್ತಾವ, ನಮಗೊಂದಿಟ್ಟು ಅವಕಾಶ ಕೊಡು. ಕಿವಿಗಳೇ ಹೇಳ್ತಾವ, ನಮಗೊಂದಿಷ್ಟು ಅವಕಾಶ ಕೊಡು. ನಾವು ಸ್ವರ್ಗ ನಿರ್ಮಾಣ ಮಾಡ್ತೇವಿ. ನೀನು ಏನೂ ಕೊಡದೆ ಇದ್ರೆ ನೀನು ನರಕದಲ್ಲಿರಬೇಕಾಗ್ತದೆ. ಸ್ವಲ್ಪ ನಮಗೆ ಅವಕಾಶ. ನಮ್ಮ ಕಣ್ಣುಗಳು ಹೆಂಗೆ ನಾವು ಬಳಸ್ತೇವೆ? ಆ ಮನುಷ್ಯನ ಕಣ್ಣು ಬಿತ್ತು, ನಮ್ಮ ಸಾಮಾನು ಹೋಯಿತು. ಚಪ್ಪಲ, ನಾವು ಎಷ್ಟೇ ದೊಡ್ಡವರಿರಲಿ, ಲಕ್ಷ ಕಡೆ ಹೋತು ಅಂದರೆ ನಮ್ಮ ಕಾಲ ಹಂಗೆ ಅವ್ರ ಚಪ್ಪಲದಾಗ ನಮ್ಮ ಕಾಲ.
ಎಷ್ಟು ಸಣ್ಣ ಪುಟ್ಟ ಸಂಗತಿಗಳೇ ಹೇಳಿ. ಹಿಂಗಾದರೆ ಜೀವನಕ್ಕೆ ಅರ್ಥ ಏನದ? ನಾವು ಎಷ್ಟು ಜನ್ಮ ತಾಳಿ ಬಂದರೆ ಏನು? ಇದನ್ನೇ ಮಾಡೋದಿದ್ರೆ ಒಂದು ದಿವಸ ದೇವರು ನಿಸರ್ಗ ದೇವ ವಿಚಾರ ಮಾಡಬಹುದು, ಈ ಮನುಷ್ಯನೊಬ್ಬನು ತರುವುದು ಬೇಡ, ಇವ ಏನು ಕೊಟ್ಟರು ಸಹಿತ ಈತನಿಗೆ ಸಮಾಧಾನ ಇಲ್ಲ, ಮತ್ತು ಏನದ ಅದನ್ನು ಅನುಭವಿಸೋದು ಇಲ್ಲ. ಎಷ್ಟು ಅನುಕೂಲತೆಗಳನ್ನು ಮಾಡಿದ್ದೇನೆ, ಎಷ್ಟು ಸಲಕರಣೆಗಳನ್ನು ಮಾಡಿದ್ದೇನೆ, ಹೊಂದಿಸ್ತೇನೆ, ಅದನ್ನು ಬಳಸಕ್ಕೂ ಇಲ್ಲ. ಎದಕ್ಕರೆ ಬಳಸಿದ. ಮತ್ತು ಜಗತ್ತಿನವರು ಅವನು ಹೊಗಳಿದರು, ಏನು ಬುದ್ಧಿವಂತ, ಮೊನ್ನೆ ಸೇರ್ಕೊಂಡಾನ ಮನಿ ಏರ್ಷಾನ ಮ್ಯಾಲ, ಏನು ಬುದ್ಧಿವಂತ ಇವ, ಬುದ್ಧಿವಂತ. ನೀ ಏನು ಮಾಡಿದಿ ಅಂದರು, ನೋಡು ನಿನ್ನ ಮನೆ ಸಮೀಪದಾಗ ನಿನ್ನ ಪ್ಯೂನವ ನಿಂದು ಕೆಳಗಿಳದಾದ ಒಂದು ಮ್ಯಾಲೆ ಇರ. ಇಷ್ಟು ಹೇಳಿದರೆ ಸಾಕು, ಸಾಯಿಬರು ಬದಲಾದರು. ಅವನಕ್ಕಿಂತ ನಾ ಮ್ಯಾಗೆ ಏರಿಸ್ತೇನೆ ಅಂತ ಪೈಪೋಟಿ ಯಾರು ಕೂಡ? ಪ್ಯೂನ್ ಕೂಡ. ಆ ಬಳಿಕ ಪೈಪೋಟಿ ಅದಕ್ಕೆ ಮನಿ ಏರ್ಸಾಕ. ನಾನು ಮನ್ಯಾಗ ಆರಾಮದೀನಿ ಅಂತ ಅಲ್ಲಿಲ್ಲ, ಏರಿಸೋದು. ಅಷ್ಟೆಲ್ಲ ಏರಿಸ್ದ, ಇನ್ನೆಲ್ಲ ಕಸ ಹೊಡಿತಾನ. ಅಲ್ಲಿಂದ ಕೆಲಸಗಾರನ ತಂದೆಟ್ಟು ಇವ ದುಡಿಯೋದು, ಆ ರೊಕ್ಕ ಎಲ್ಲ ಆ ಕೆಲಸಗಾರಿಗೆ ಕೊಡೋದು. ಅವ್ರು ಎಲ್ಲ ಕಡೆ ಹೆಂಗೆ ಮಕ್ಕೋತಾನ, ಉಳಿದ ಕಡೆ ಅವರೇ ಮಕ್ಕೊಳ್ಳೋದು. ಎಷ್ಟು ಮಜಾ ಅದ. ನೀವು ಹೋಗಿ ದುಬೈದಾಗ ಹೋಗಿ ನೋಡ್ರಿ, ಏನು ಬಿಲ್ಡಿಂಗ್ ಕಟ್ಟ್ಯಾರ ಮ್ಯಾಲೆ, ಅದ್ಭುತ ಬಿಲ್ಡಿಂಗ್. ಬರೇ ದುಬೈ ಅಲ್ಲ, ಯಾವುದೇ ರಾಷ್ಟ್ರದಾಗ ಹೋಗ್ರಿ, ಇಲ್ಲೇ ಮುಂಬೈದಾಗ ಹೋಗ್ರಿ, ಏನು ಕಟ್ಟ್ಯಾರ. ಆದರೆ ಕಟ್ಟದವ್ರು ಮಾತ್ರ ರಸ್ತಾದಾಗ ಇದಾರೆ. ಯಾಕೆ? ಖರ್ಚು ನಡೆಸ್ಬೇಕಲ್ಲ. ಪಾಪ ಅವ್ರಿಗೆ ಬಿಡುವ ಇಲ್ಲ. ನೀವು ಹೋಗಿ ಕೇಳ್ರಿ, ಅವ್ರು ಹೇಳ್ತಾರಲ್ಲಿ, ಕಾವಲುಗಾರ ಅಂತಿರ್ತಾರೆ, ವ್ಯವಸ್ಥಾಪಕರು ನೇಮಿಸಿರ್ತಾರೆ, ಅವ್ರ ಮಾಲೀಕರು ಎಲ್ಲದಾರೆ, ಅವರು ತಿಂಗಳಿಗೊಮ್ಮೆ ಬರ್ತಾರ. ಮತ್ತು ಅಷ್ಟೊತ್ತಕ ನೀವೇನು ಮಾಡ್ತೀರಿ? ಆರಾಮಿರ್ತೀವಿ ಇಲ್ಲೇ. ನಮ್ಮ ಸಾಹೇಬರು ತಿಂಗಳ ಸಲುವಾಗಿ ಬರ್ತಾರೆ, ಅಷ್ಟು ಒಂದು ದಿವಸ ಬರ್ತಾರೆ. ಮತ್ತು ಏನು ಮಾಡ್ತಾರೆ? ಅವೇನೋ ತಂದಿರ್ತಾರ್ರಿ, ಬರೀ ಇದು ನೋಡೋದಿಲ್ಲ ಬಿಡೋದಿಲ್ಲ, ಅದೇನೋ ಮಾಡ್ಕೋತ ಫೋನ್ ಮಾಡ್ಕೋತಿರ್ತಾರೆ. ಅವರು ಹೋಗ್ತಾರೆ ಸಾಯಂಕಾಲ ಆರಾಮ. ಮತ್ತು ನಿನಗೆ ಮತ್ತು ಆರಾಮಿರಕ್ಕೆ ನೀ ಬಾಡಿಗೆ ಕೊಡ್ತೀಯನ? ಬಾಡಿಗೆ ಏನ್ರಿ, ನಮ್ಗೆ ರೊಕ್ಕ ಕೊಟ್ಟು ಆರಾಮಿರಂದಾರ. ಮಜಾ ಇಲ್ಲ? ಇದು ನಮ್ಮ ಜೀವನ. ಅನುಭವಿಸೋದು. ಅವರು ಹೇಳ್ತಾರೆ, ಶರಣರೊಬ್ಬರು ಹೇಳ್ತಾರೆ, ಕೂಡಿಡಲು ಉಂಟು, ಅನುಭವಿಸಲು ಇಲ್ಲ. ಮಜಾ ಇಲ್ಲ? ಎಷ್ಟು ಚಂದದ ಅವ್ರದ್ದು. ನಾವು ಬಂದಿದ್ದೆ ಅದಕ್ಕೆ, ನಾವು ಮಾಡೋದು ಅದಕ್ಕೆ. ಏನೇ ಮಾಡಿ ಅದನ್ನು ಚೆನ್ನಾಗಿ ಅನುಭವಿಸೋದು, ಅದರ ವೈಭವವನ್ನು ಆಸ್ವಾದಿಸು ಅಂಥ ಅದಕ್ಕೆ ಅನುಭವ ಅನ್ನೋದು. ಜಗತ್ತೇ ದೇವನ ಕಲಾಕೃತಿಯಾದ ಬಳಿಕ, ದೇವನ ಮನೆಯಾದ ಬಳಿಕ ಇನ್ನು ಬೇರೆ ಸಾಧನೆ ಏನದ? ನೋಡೋದು, ಆನಂದ ಪಡು. ಈಗ ನೀವೆಲ್ಲ ಒಂದೊಂದು ಹೂವಿದ್ದಂಗೆ, ಈ ಹೂವು 1 ತಾಸು 2 ತಾಸು ಇರ್ತದೆ. ನಿಮ್ಮದು ಹಂಗಲ್ಲ, 100 ವರ್ಷ. 100 ಅಂದ್ರೆ ಮತ್ತು 100 ಎಣಿಸ್ಬಾರ್ದು, ಪೂರ್ಣ ವರ್ಷ. ಎಷ್ಟು ಹಾಕಿರೋದು ಲೆಕ್ಕ? ಅಷ್ಟೇ ಇರೋದು. ಅಷ್ಟು ವರ್ಷ
ಇದೊಂದು ಹೂವಾಯಿತು. ಇನ್ನೇನು ಈ ಹೂವಿಗೆ ಓಡಾಡಕ್ಕೆ ಬರೋದಿಲ್ಲ, ಈ ಹೂಗಳಿಗೆ ಓಡಾಡಕ್ಕೆ ಬರ್ತದೆ. ಇವು ಮಾತಾಡೋದಿಲ್ಲ, ಇವು ಮಾತಾಡ್ತಾವ, ಮಾತಾಡಿ ಸಿಕ್ಕ ಹಾಕೋತಾವ. ಇವು ಸುಮ್ಮನೆ ಮೌನಿದ್ದು ಆರಾಮಿರ್ತಾವ. ಇದು ದೇವರ ತಲೆಗೆ ಇರ್ತಾವ. ಎಷ್ಟು ಛಲೋ ಅದ ಇಂಥ ಸುಂದರವಾದ ಜಗತ್ತಿನೊಳಗೆ ನಾವು ಒಂದು ಬುದ್ಧಿ ಸಾಮರ್ಥ್ಯವನ್ನು ಪಡೆದು ಬಂದೇವಲ್ಲ, ಅದನ್ನು ಬಳಸಿಕೊಂಡು ಚೆಂದಾಗಿ ಇರಬೇಕು. ಈ ವಿಶ್ವದಲ್ಲಿ ಚೆಂದಾಗಿರಬೇಕು. ಇದಕ್ಕಾಗಿ ಯಾರಿಗಿಂದರೆ ಕಲಿಬೇಕಂತಲ್ಲ, ಯಾರಿಂದಲೂ ಕಲಿಯಬೇಕಾಗಿಲ್ಲ. ನಮ್ಮ ಮನಸ್ಸಿನೊಳಗಿರುವ ಬುದ್ಧಿ ಸಾಮರ್ಥ್ಯವೇ ನಮಗೆ ಹೇಳ್ತದೆ. ಇದು ಹೇಳ್ತದೆ, ಈ ದಾರಿಯೊಳಗೆ ಮುಳ್ಳದಾವ, ಇದನ್ನು ಹೇಳಕ್ಕೇನು ಹೋಗಬೇಕೇನು ವಿಶ್ವವಿದ್ಯಾಲಯಕ್ಕೆ, ಹೇಳಿ ಏನು ಇಂಗ್ಲೆಂಡ್ಗೆ ಹೋಗ್ಬೇಕೇನು, ಅಮೆರಿಕಕ್ಕೆ ಹೋಗಬೇಕೇನು, ದಾರಿಯೊಳಗೆ ಮುಳ್ಳದಾವ. ನಿನ್ನ ಕಾಲಾಗ ಚಪ್ಪಲಿಲ್ಲ, ನೀನರೇ ನಡೆದು ಹೋಗಾಮ. ಅದಕ್ಕೆ ಎಚ್ಚರಿಕೆಯಿಂದ ನಡಿ ಅಂತ ಒಳಗೊಂದು ಹೇಳ್ತಿರ್ತದ. ಸಂಸಾರವೆಂಬುದು ಹಂಗ ಅಲ್ಲದು. ಅದು ಎಲ್ಲದ ಅದರಾಗ ಮುಳ್ಳ ಕಲ್ಲ ಅವು ಇವು ಎಲ್ಲದಾವ. ಕಣ್ಣು ತೆರೆದು ಹೋಗು ಈಚೆ. ಇದು ಬಹಳ ಆಶ್ಚರ್ಯ. ಅಂದಿಲ್ಲೇನು, ಮುಳ್ಳಿನ ಹಾಸಿಗೆ ಕಳ್ಳಿಯ ಹಾಲಿನ ಘನರಸ. ಇದನ್ನು ಹಾಡಿದವರು ಯಾರು? ಬೀಸೋರು ಮನ್ಯಾಗ. ಅವ್ರು ಯಾವ ಇದಕ್ಕೆ ಹೋಗಲಿಲ್ಲ. ಅವರು ಹೇಳಿದರು, ಜೀವನ ಅಂದ್ರೆ ಮುಳ್ಳಿನ ಹಾಸಿಗೆ ಕಳ್ಳಿಯ ಹಾಲಿನ ಘನರಸ. ಇದರಾಗ ಎಚ್ಚರಿಕೆಯಿಂದ ಹೋಗು. ಎಷ್ಟು ಮಸ್ತ್. ಜೀವನವೆಂಬುದು ಮುಳ್ಳಿನ ಹಾಸಿಗೆ, ಕಳ್ಳಿಯ ಹಾಲಿನ ಘನರಸ. ಕಹಿ ಅದ, ವಿಷ ಅದ. ಒಂದು ಕಡೆ ಮುಳ್ಳುಗಳದಾವ, ಒಂದು ಕಡೆ ವಿಷ ಅದ. ಅಂಥದ್ರಲ್ಲೂ ಪ್ರಯಾಣ ಮಾಡೋದು. ಎಲ್ಲವನ್ನ ಜಗತ್ತಿನಿಂದ ತೆಗೆದು ಹಾಕ್ಲಿಕ್ಕಾಗೋದಿಲ್ಲ. ಎಲ್ಲರೂ ಒಳ್ಳೆಯವರಾದ ಬಳಿಕ ಎಲ್ಲರೂ ಮಹಾತ್ಮರಾಗಬೇಕು. ಆ ಬಳಿಕ ನಾವು ಆರಾಮಿರ್ತೇವೆ ಎಂದಿರೋದು. ಅವರು ಕುಡಿಯೋರು ಇರೋವ್ರ, ತಿನ್ನೋರು ಇರೋವ್ರ, ಜಗಳ ಮಾಡೋರು ಇರೋವ್ರ, ಬೈಯೋರು ಇರೋವ್ರ, ಎಲ್ಲರೂ ಇರೋವ್ರು. ಈಗ ನಿಮಗೇನು ಬೈಯೋದಿಲ್ಲೇನು? ನಮಗೂ ಬೈತಾರೆ. ಸುಮ್ಮನೆ ಒಂದು ತಾಸು ಎಲ್ಲರ ವ್ಯಾಳೆ ಕಳೀತಾನ ಅನ್ನೋದಿಲ್ಲೇನು ಹೇಳಿ. ಇದೇ ವೇಳೆ ತಮ್ಮ ಮನೆಯಾಗಿದ್ರೆ ಹೋಗಾಕ ಬರಾಕ ಏನು ಖರ್ಚು ಆಗ್ತಿತ್ತೋ ಪೆಟ್ರೋಲ್ ಉಳಿತಿತ್ತು. ಅದಲ್ಲ, ಮತ್ತು ಈ ಪೆಟ್ರೋಲ್ ಅದಕ್ಕೆ ಬಳಸೋದು? ಊರಾಗ ತಿರುಗಾಡಕ್ಕೆ ಬಳಸೋದು ಅಷ್ಟೆ. ಎಷ್ಟು ವಿಚಿತ್ರದ. ಹಿಂಗೆ ಮಾಡಿ ಲೆಕ್ಕ ತೆಗಿತಾರೆ ಅವರು. ಕೋಟಿಗಟ್ಟಲೆ ಹಾಳು ಮಾಡ್ತಾನ. ಪ್ರತಿಯೊಬ್ಬರು ಒಂದು 10 ರೂಪಾಯಿ ಖರ್ಚು ಮಾಡ್ಕೋತಾರೆ. 1000 ಗಟ್ಟಲೆ ಜನ ಬರ್ತಾರೆ, ವರ್ಷಗಟ್ಟಲೆ ಬರ್ತಾರೆ. ಎಷ್ಟು ಹಾಳಾಗ್ತದೆ ಅಂತ ಅವ್ರ ವಿಚಾರ ಅನ್ನೋದಲ್ಲೇನು. ಅದಕ್ಕೆ ಬೈತಾರೆ. ಆರ್ಥಿಕ ಪರಿಸ್ಥಿತಿ ಕೆಡಾಕ ಇವರೇ ಕಾರಣ. ನಿಮಗರೆ ಬಿಡ್ತಾರೇನು? ಇಂಥವನ ಮಾತು ಕೇಳ್ತಾರಲ್ಲ ಇವರು. ಇವರೆಷ್ಟು ಶಾಣ್ಯಾರಿರ್ಬೇಕು. ತಣ್ಣಗೆ ಮನ್ಯಾಗ ಆರಾಮಾಗಿ ವ್ಯಾಳ್ಯಕ್ಕೆ ಮಕ್ಕೊಂಡಿದ್ರೆ ಎಷ್ಟು ಆರಾಮಾಗ್ತಿತ್ತು. ಹೋಗಲಿ ಟಿ ವಿ ನೋಡಿದ್ರೆ ಏನು ಆನಂದ ಆಗ್ತಿತ್ತು. ಮನ್ಯಾಗ ಎಲ್ಲ ಅದ, ಹೊರಗೆ ಹೋಗ್ತಾರೆ ಈ ಜನ ಅಂತಾರ. ಇಲ್ಲ, ನೀವು ಅವ್ರ ಮಾತು ಕೇಳಿಲ್ಲಂತ ಬಂದೀರಿ ಅಷ್ಟೆ. ಅವರೆಷ್ಟು ಚಂದ ಹೇಳ್ತಾರ. ಹೌದು 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 ಹೌದು. ನಾವು ಮನೆಯಾಗಿದ್ದರೆ
ಲಾಭದ ಹೊರಗೆ ಆದ್ರೆ ಹಾನಿಯ. ಮತ್ತು ನೀವು ಹೋದ ಕೂಡಲೇನೂ ಕೇಳ್ತಾರೆ, ಏನು ಮಾಡಿ ಬಂದ್ರಿ ಅಂತ. ಸುಮ್ಮನೆ ಬರ ಹೋದ್ರಿ, ಅಲ್ಲಿ ಕುಂತ್ರಿ, ಸರ ಮನೆಗೆ ಬಂದ್ರಿ, ಏನು ಮಾಡ್ದಂಗೆ ಆಯಿತು ಅಂತಾರೆ. ಇಲ್ಲ, ನಿಮಗೆ ಬುದ್ಧಿ ಪದ್ಧಿ. ಮತ್ತು ಅವರು ಸಾಯಂಕಾಲ ರಾತ್ರಿ ಹೋಗ್ತಾರಲ್ಲ, ಏನು ಬುದ್ಧಿ ಅವ್ರದ್ದು, ಎಷ್ಟು ಅದ್ಭುತವಾದ ಹೌದಲ್ಲ. ಮತ್ತೆ ಕಾರ್ ಗಾಡಿ ತಗೊಂಡು ಅದ್ಭುತವಾಗಿ ಎಲ್ಲ ಇದು ಮೇಕಪ್ ಮಾಡಿಕೊಂಡು ಏನು ಹೋಗ್ತಾರೆ. ಅಲ್ಲಿ ಸಣ್ಣ ಬೆಳಕುಗಳು, ಬೇರೆ ಬೇರೆ ಬಣ್ಣದ ಬೆಳಕುಗಳು, ಇಂತಿಂಥ ಸುಂದರವಾದಂಥ ಟೇಬಲ್ಗಳು ನೀವು ನೋಡಿಲ್ಲ. ನೋಡಿದ್ರಿ ಕಡೆ ಬರತಿದ್ದಿಲ್ಲ. ಎಲ್ಲ ಕಡೆಗೆ ಸುವಾಸನೆ. ಅಲ್ಲೇನು ಕುರ್ಚಿಗಳು, ಮಸ್ತ್ ಕುರ್ಚಿಗಳು, ಅಲ್ಲೆಲ್ಲ ಚೆಂದಾಗಿ ತಂದು ಇಟ್ಟಿರ್ತಾರೆ. ಆವಾಗ ಸಾರ್ಥಕ ಆಯಿತು ಜೀವನ. ಇಲ್ಲಿ ಬರಾಗ ನೀವು ಪೆಟ್ರೋಲ್ ಖರ್ಚು ಮಾಡಿದ್ರಿ, ಅಲ್ಲೇ ಹೇಳಿ ಪಾಪ ನೀವು ಒಂದು 10 ದುಡ್ಡು ಮಾಡಿರ್ಬೇಕು, ಅಲ್ಲೇ ಮನಿಮಾರ್ ಅಲ್ಲಿಂದ ಬಂದ ಎದುರಿಗೆ ಅವ್ರು ಬರ್ತಾರೆ. ಅವ್ರು ಹಂಗೆ ಕುಣ್ಕೋತ ಬರ್ತಾರೆ. ಅವ್ರು ಎದಕ್ಕೆ ಕುಣಿತಾರೆ? ಇವನ್ ಸಲುವಾಗಿ ಅಲ್ಲ, ಅವ್ರಿಗೆ ರೊಕ್ಕ ಸಿಗ್ತದ ಅದಕ್ಕೆ ಕುಡಿತಾರೆ. ಇವ ತಿಳ್ಕೊತಾನ ನನಗಾಗೆ ಕುಣ, ಯಾಕೆ ಕುಡ್ದಾನ ನನಗಾಗೆ. ಇದಕ್ಕೆ ಸಾರ್ಥಕ ಅಂತಾರೆ. ಹಿಂಗೆ ಅಂತಾರೆ ಜನ. ನೀವು ಅನಿಸ್ಕೊಂಡು ಸಹಿತ ಬರ್ತೀರಿ ಅಂದ್ರೆ ಬಹಳ ಗಟ್ಟಿಗರ ನೀವು. ಹೌದಲ್ಲ? ಬೇಕು ಇದೆಲ್ಲ ಬಹಳ ಲಕ್ಷ್ಯ ಕೊಡಕ್ಕೆ ಹೋಗಬಾರ್ದು. ಜಗತ್ತಂದ ಬಳಿಕ ಎಲ್ಲ ಇದನ್ನೆಲ್ಲ ಸಮ ಮಾಡ್ತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ.